ಇದಾ ನಿಂಗೆ ಆಟ ಕೊಡ್ತಾ ಇದ್ರೆ 2.5 3 ಅಡಿ ದೂರದಲ್ಲಿ ಕೂತಿದೆ. ಎಷ್ಟು ಅಡಿ? ಹಾ, ಎಷ್ಟು ಅಡಿ ಹೇಳಿ? 2-3 ಅಡಿ. 3 ಅಡಿ ಅಂದ್ರೆ ಎಷ್ಟು? ಏನ ಎದುರುಗಡೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಹಾ, ಹಂಗೆ ಮಾತಾಡ್ತಾ ಇದ್ದಾಗ ಹಾ, ವೆಪನ್ ಎಲ್ಲ ತೆಗೆದ್ರು. ಚಾಕು ಯಾವ್ದು ಗೊತ್ತಾ ಅಣ್ಣ? ಚಾಕದು ಹಾ, ಮಾಮೂಲಿ ಚಾಕಲ್ಲ. ನೀವು ದರ್ಬಾರ್ ಸಿನಿಮಾ ನೋಡಿದೀರಾ? ಡ್ರ್ಯಾಗರ್ ಅಂತಾರೆ. ಡ್ರ್ಯಾಗರ್. ಹಾ, ಹಾ, ರಜನಿಕಾಂತ್ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಹತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ? ಡ್ರ್ಯಾಗನ್. ಅದು ಒಂದ್ಸಲ ಹೊಟ್ಟೆ ಒಳಗಡೆ ಬಂದೇ ಬಿಡುತ್ತದು. ಒಳಗ್ ಹಾಕ್ಬಿಟ್ರ ಲೈಫ್ ಫುಲ್ ಎದ್ದೇಳಲ್ಲ ನೀನು ಅಂದ್ರು. ಸರ್ ನೀವು ತಪ್ಪಾಗಿ ಮಾತಾಡ್ತಾ ಇದ್ದೀರಿ, ಎಲ್ಲ ಮಾಡ್ಕೊಂಡಿಲ್ಲ ನಾನು. ಇವೆಲ್ಲ ಕಲಾವಿದರ ಲೈಫ್ ಮಾಡ್ತಾ ಇದ್ದೀನಿ. ನಾನು ಸಿನಿಮಾ ಇನ್ವೆಸ್ಟ್ಮೆಂಟ್ ಸಾಲ ಹಾಕ್ಸ್ಬಿಟ್ಟಿದ್ದೀನಿ, ಹಿಂಗೆಲ್ಲ ಮಾಡ್ಬೇಕು ಎಲ್ಲ ಹೊಸ್ತು ನಂಗೆ ಅಂದಾಗ, ನಿಂಗೇನ್ ಕಷ್ಟ ಹೇಳೋದು, ನಾನು ಸಾಲ್ವ್ ಮಾಡ್ತೀನಿ. ಬಾಸ್ ಬಗ್ಗೆ ಮಾತಾಡಬೇಡ, ಬಾಸ್ ದೇವ್ರು ಅಷ್ಟೇ. ಈಗ ಒಂದ್ ಕೆಲ್ಸ ಮಾಡಿದ್ರೆ ಒಳಗ್ ಹಾಕ್ಬಿಟ್ರೆ ಮನೆನೇ ಬೇರೆ ರುಂಡನೇ ಬೇರೆ, ಮುಂದೆ ಏನ್ ಮಾಡ್ಕತ್ಯಾ? ಏನ್ ಕಿತ್ಕೊಳಕ್ ಆಯ್ತೆ? ಹಾಕ್ಲಾ ನೋಡ್ತ್ಯಾ? ಹಿಂಗಂತು. ಡ್ರ್ಯಾಗರಾ? ಹೌದು. ಏನ್ ಒಂದಿತ್ತ ಎಲ್ಲ ಹೋಯ್ತಾ? 1-2 ಗೊತ್ತಿಲ್ಲ, ಬಟ್ ಅದು ಕಣ್ ಮುಂದೆ ತೆಗೆದು ಓಪನ್ ಮಾಡಿ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತು ಅದು. ಅಣ್ಣ ನಾನಾಗೇನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ? ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ. ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನಾ? ಅವ್ನ 2.5 3 ಅಡಿ ದೂರದಲ್ಲಿ ಕೂತಿದ್ದ. ಏನು ಮಾತಾಡಿಲ್ಲ? ಏನು ಮಾತಾಡಲ್ಲ. ಅದಾದ್ಮೇಲೆ ಫೋನ್ ಮಾಡಿ, ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ. ನಾನು ಹೇಳಲ್ಲಪ್ಪ, SP ಫೋನ್ ಮಾಡಿದ್ರು, ಅವ್ರು ಕೇಳಿದಾಗ ಇದ್ ಕೊಡ್ತೀನಿ. ನಾನಿಲ್ಲಾನು CDR ತೆಗಿಸ್ತಾರೆ, ಗೊತ್ತಾಗುತ್ತದು. ನಾನ್ ನಿಮ್ಮೇಲೇನ್ ಹೇಳಿಲ್ಲ. 2 ದಿನ ಬಿಟ್ಟು ನಾನು ಮಾತಾಡ್ತೀನಿ. ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ. ಯಾಕೇನಾಯ್ತು? ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ. ಈಗ ನಮ್ಮ ಮನೆಯವ್ರು ಗೊತ್ತಾರೆ. ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ನಿಜನಾ? ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ರು. ಎಲ್ಲಾರು ಮಾಡಿದ್ರು. SP ಮಾಡಿದ್ರು. ಸಾದಿಕ್ ಪಾಷಾ ಅಂತ. ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ. ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ? ಡಿಯರ್ ಪ್ರಥಮ್, ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸರು. ಆಮೇಲೆ ಇನ್ಸ್ಪೆಕ್ಟರ್ CPI ಏನೋ ಕಳಿಸಿ, ಸೊ ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸರು. ನಾನು ನೋಡಿದ ತಕ್ಷಣ ನೋಡ್ದೆ, ಮಾತಾಡಕ್ ಹೋಗ್ಲ, ವಾಪಸ್ ಮತ್ತೆ ಕಾಲ್ ಬಂತು. ಎಲ್ಲ ಹೇಳ್ದೆ. ನಿಜಾನ ಪ್ರಥಮ್, ನಮ್ ಹತ್ರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು, ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ನಮ್ಗೆ ಸತ್ಯನೋ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು. ನಿಮ್ ತಲೆಯಲ್ಲಿ ಏನಿದೆ ಅದನ್ನ ಹೇಳಿ, ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಮುಂದುವರಿತೀವಿ ಪ್ರಥಮ್. ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಸುಮ್ಮನಾದೆ. ಅಷ್ಟೊತ್ತಿಗೆ SP 2 ಮಿಸ್ ಕಾಲ್ ಇತ್ತು, DYSPದು. ಮತ್ತೆ ಅಲ್ಲಿಂದ ಮುಂದೆ ಬರ್ಬೇಕಾದ್ರೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ. ಸರ್ ನಮ್ ಲಿಮಿಟ್ಸ್ ಬರಲ್ಲ, ಆಲ್ರೆಡಿ ಕಮಿಷನರ್ ತನಕ ಹೋಗಿದೆ ಅಂತ, ಏನಿದು ಅಂತ ಕೇಳಿದ್ರು. ನಾನು ಕೇಳಿದೆ, ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್